ಎಂತ ಮಾಡ್ದ ಸರ್ ಎಂತ ಅಂತ ಗೊತ್ತಾಗ್ಲಿ ಸರ್. ಎಂತ ಬರ್ಲಾ ನಾನು ಜಾಸ್ತಿ ರಗಡ್ಬೇಡ್ರಿ, ಪೇಪರ್ ಬೆಂಕಿ ಎತ್ಕೊಂಡ್ರೆ ಕಷ್ಟ. ಮಹೇಂದ್ರ ಸರ್ ರಬ್ಬರ್ ಕೀಳ್ತೈತೆ ಅಷ್ಟೇ ಸರ್. ಈ ಕಡೆ ತಿರ್ಗೋದೇ ವೇಸ್ಟ್. ನಿಲ್ಸಿ ಟೈಮ್ ಆಯ್ತು. ಇನ್ನೇನು ಮುಗೀತಲ್ಲ. ಎಲ್ರು ಪೇಪರ್ ಅಲ್ಲಿ ಅವರವ್ರ ಹೆಸರು ಬರ್ತಿದ್ರಲ್ಲ. ತಗೊಳ್ಳಿ ಸರ್. ಎಂತದ ಇದು? ಅದು ನಿನ್ನೆ ಜ್ವರ ಇತ್ತು ಸರ್. ಯಾಕೆ ಸರ್ ಕೇಳಿ ಅವ್ನ ಮನ್ಸಿಗೆ ನೋವು ಮಾಡ್ತೀರಾ? ಪೇಪರ್ ಕೊಡು. സുരേന്ദ്രൻ, നമ്മുടെ ക്രിസ്മസ് ലീവ് കഴിഞ്ഞുടനെ കുട്ടികളൊക്കെ മറ്റു സ്ഥലങ്ങളിലേക്ക് അക്കോമഡേറ്റ് ചെയ്യാനുള്ള ഒരു ഏർപ്പാടുണ്ടാക്കണം. പിന്നെ എല്ലാം റെഡി ആയിട്ടുണ്ട്. DDയുടെ ഓർഡറൊക്കെ വന്നിട്ടുണ്ട്. അത് ಮತ್ತೆ സമ്മതിച്ചിട്ടുണ്ട്. ಪಣಿಕರ್ ಸರ್, ಇದು ತಪ್ಪಲ್ವಾ? ഏത് ಅಕಾಡೆಮಿಕ್ ಇಯರ್ ಮಧ್ಯದಲ್ಲಿ ಹೀಗೆ ಶಾಲೆ ಮುಚ್ಚಿಸಿದ್ರೆ ಇಡೀ ವರ್ಷ ಮಕ್ಕಳು ಕಷ್ಟಪಟ್ಟು ಕಲ್ತದ್ದು ನೀರಿನ ಮೇಲೆ ಹೋಮ ಮಾಡಿದ ಹಾಗೆ ಆಗುದಿಲ್ವಾ? നമ്പ്യാർ സർ, നിങ്ങൾ ഹോമം തുടങ്ങിയത് തന്നെ വെള്ളത്തിലാണ്. നിങ്ങൾ നേരത്തെ ഇത് മനസ്സിലാക്കിയിരുന്നെങ്കിൽ ഈ ബുദ്ധിമുട്ടുകളൊക്കെ ഒഴിവാക്കാമായിരുന്നല്ലോ അല്ലേ? ഞങ്ങൾ കഴിഞ്ഞ വർഷം തന്നെ പറഞ്ഞതാണല്ലോ ഇത്. നിങ്ങൾ കേട്ടില്ല. ಆದರೆ ರೂಲ್ಸ್ ಪ್ರಕಾರ ವರ್ಷದ ನೋಡಿ, ನೀವು ನನ್ನಲ್ಲಿ ರೂಲ್ಸ್ ಎಲ್ಲ ಹೇಳಬೇಡಿ. കഴിഞ്ഞ വർഷം എത്ര കുട്ടികളുണ്ടായിരുന്നു നിങ്ങളുടെ സ്കൂളിൽ? 80 സർ. 80. ഈ വർഷം എത്ര കുട്ടികളുണ്ട്? 52. 52. എത്രയുണ്ടെന്നാ പറഞ്ഞു? കഴിഞ്ഞ വർഷം 80 കുട്ടികളുണ്ടായിരുന്നു. ശരി. ഈ വർഷം 52 കുട്ടികളേ ഉള്ളൂ ഈ സ്കൂളിൽ. ಓ, എന്താ ചെയ്യാ? ರೂಲ್ಸ್ ನೆಪದಲ್ಲಿ ನಿಮ್ಮ ಸರ್ಕಾರ ನಮ್ಮ ಮಕ್ಕಳ ಭವಿಷ್ಯ ಹಾಳು ಮಾಡೋದು ಯಾವ ನ್ಯಾಯ ಹೇಳಿ ಸರ್? ನನ್ನ ಸರ್ಕಾರ ಅಲ್ಲ, ನಮ್ಮ ಸರ್ಕಾರ. ನೀವು ಸಹ ಇಲ್ಲಿಗೆ ಸೇರೋದು. ಯು ಶುಡ್ ನಾಟ್ ಫಾರ್ಗೆಟ್ ಇಟ್. ಆದರೆ ಸರ್, ಐ ಆಮ್ ಎ ಗವರ್ಮೆಂಟ್ ಸರ್ವೆಂಟ್ ಆ್ಯಂಡ್ ಮೈ ಜಾಬ್ ಈಸ್ ಟು ಸರ್ವ್ ದಿಸ್ ನೋಟಿಸ್. കുട്ടികൾ മലയാളം സ്കൂളിൽ പഠിച്ചാൽ എന്താ കുഴപ്പം? ബാഗും ബുക്കും ഫ്രീ കിട്ടുകയല്ലേ? ನಮ್ಮ ಭಾಷೆಯಲ್ಲಿ ಕಲಿಯೋ ಹಕ್ಕು ನಮ್ಗೆ ಕೊಡಿ ಸರ್, ಸಾಕು. ಬೇರೆಂತ ಸಹ ಬೇಡ. ആരേത്? ನಮ್ಮ ಟೀಚರ್ ಸರ್. ಎಡೋ ಟೀಚರ್, ನಿನ್ನಲ್ಲಿ ಮಾತಾಡ್ಲಿಕ್ಕೆ ಹೇಳಿದಾಗ ಮಾತ್ರ ಮಾತಾಡಿದ್ರೆ ಸಾಕು. മനസ്സിലായോ? ಸರ್, ಈ ಆರ್ಗ್ಯುಮೆಂಟ್ ಮತ್ತೆ ಈ ಸ್ಕೂಲ್ ನಾವು ಇಲ್ಲಿಗೆ ನಿಲ್ಲಿಸೋದು ಒಳ್ಳೇದು. ಬರ್ತೇವೆ. ಮೇರಿ ಕ್ರಿಸ್ಮಸ್. ಪೋ. ಅಮ್ಮ, ಮಗ, ನೀನೀಗ ದೊಡ್ಡ ಆಗ್ತೀಯಲ್ಲ, ಆಮೇಲೆ ನೀನೆಂತ ಆಗ್ತಿ? ನಾನು ಇದೇ ಶಾಲೆಯಲ್ಲಿ ನಿಮ್ಮ ತರ ಟೀಚರ್ ಆಗ್ತೀನಿ ಅಮ್ಮ. ಅಮ್ಮ 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 ಅಮ್ಮ. ಉಪಾಧ್ಯಾಯರೇ, ಜಾಗೃತಿ. ಎಂತಕ್ಕೆ ಈ ಹೋರಾಟ, ಹಾರಾಟ, ಜಗಳ ಎಲ್ಲ? ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆ ನೋಡ್ಕೊಳ್ಳಲ್ಲ. ನಿಲ್ಲಿಸಿದ್ದೇನೆ ಡಾಕ್ಟ್ರೆ, ನನಗೂ ಸಹ ಸಾಕಾಗಿದೆ. ಅಪ್ಪನ ಮೇಲೆ ಆಣೆ ಮಾಡಿ ಸಹ ಹೇಳಿದ್ದೇನೆ, ಜೀವಮಾನದಲ್ಲಿ ಇನ್ನು ಜಗಳಕ್ಕೆ ಹೋಗುದಿಲ್ಲ ಅಂತ. ಇನ್ನು ಫುಲ್ ಬಂದು ಅಲ್ಲನ ಭುಜಂಗ. ಹೌದು, ಹುಲಿ ಮಾರ ನಮ್ಮ ಉಪಾಧ್ಯಾಯರು. ಅವರು ತನ್ನಗಾಗಿದ್ದಾಗುವರು. ಉಪಾಧ್ಯಾಯರೇ, ಒಂದು ಚಾ ಕುಡಿಸಿಯಲ್ಲ? ಕುಡಿಸುವ. ನಿನ್ನೊಟ್ಟಿಗೆ ಚಾ ಕುಡಿಯುವುದೇ ಒಂದು ಖುಷಿ ನನಗೆ. ಏ ರಾಘವ, ಎಂತ ಚಾ ಮಾಡುದಾ? ಹಾಗೆ 2 ಹಪ್ಪಳ ಹುರಿದ್ರೆ ಚಾದೊಟ್ಟಿಗೆ ಒಳ್ಳೇದಾಗ್ತದೆ. ಭುಜಂಗ, ನಿಂದೊಂದು ಬಾಯಿ ರುಚಿ ಉಂಟಲ್ಲ, ಮಾಡಿಸುವ. ನಿನಗೆ ಹಲಸಿನ ಹಪ್ಪಳವೇ ಮಾಡಿಸುವ. ಹಾಗೆ ಚಾ ಒಟ್ಟಿಗೆ 1-2 ಹಲಸಿನ ಹಪ್ಪಳ ಹುರುತ್ತಾರ. ಈಗ ಬಿಪಿದ್ದು ಮಾತ್ರ ಸ್ವಲ್ಪ ಗಟ್ಟಿದ್ದು ಆಗ್ಲಿ ಡಾಕ್ಟ್ರೆ. ಚೆಕ್ ಮಾಡಿ ಒಂದು ರಿಪೋರ್ಟ್ ನನಗೆ ತೋರಿಸಿ. ಪಥ್ಯದ ಕಡೆ ಇವತ್ ನೀ ಬಂದಿದ್ದಾನ?
ಅದು ಅಪ್ಪನಿ ಚೂರು ಕೆಲಸ ಇತ್ತು. ನಿನ್ನ ಅಪ್ಪ ಯಾವಾಗ್ಲೂ ಸಂಜೆ ಹೊತ್ತಿಗೆ ಬರ್ತಿದ್ದ. ನೀನ್ ಶಿಸ್ತಿನಲ್ಲಿ ಬೆಳಗ್ಗೆ ಬಂದದ್ದಾಗ್ಬೋದು ಮಾರೆ. ಅದು ಶಾಲೆಗೆ ರಜೆ ಎಲ್ಲ ಉಪಾಧ್ಯಾಯರೇ, ಹಾಗೆ. ನಿಮ್ಮ ಶಾಲೆದೊಂದು ಎಂತ ಕತೆ ಮರೆ. ಕನ್ನಡ ಶಾಲೆ ಮುಚ್ಚೋದಂತೆ, ಮಕ್ಕಳೆಲ್ಲ ಮಲಯಾಳದಲ್ಲಿ ಕಲಿಯೋದಂತೆ. ಅದು ಒಂದು ಲೆಕ್ಕಕ್ಕೆ ಒಳ್ಳೆದೇ ಆಯ್ತು. ಧರ್ಮಕ್ಕೆ ಪುಸ್ತಕ ಬಟ್ಟೆ ಎಲ್ಲ ಸಿಗ್ತದೆ. ಮಕ್ಕಳಿಗೆ ಓದೋದೊಂದು ಬಿಟ್ರೆ ಮತ್ತೆ ಎಂತ ಸಹ ಮಂಡಿಸಿಲ್ಲ ಅಲ್ಲೇನಾ? ಅಲ್ಲ, ಧರ್ಮಕ್ಕೆ ಚಡ್ಡಿ ಕೊಡ್ತಾರೆ ಅಂತ ನಮ್ಮ ಭಾಷೆ ಮರಿಲಿಕ್ಕೆ ಆಗ್ತದನ? ನಮ್ಮ ಮನೆಯ ಮಕ್ಕಳು ನಮ್ಮ ಭಾಷೆ ಬಿಟ್ಟು ಬೇರೆ ಭಾಷೆ ಮಾತಾಡೋದಂದ್ರೆ ಅದೆಂತ? ಅಲ್ಲ, ಭಾಷೆ ಎಂತ ಮಾಡ್ಲಿಕ್ಕೆ ಉಂಟು? ಉಪನಾಯಕ ನಕಲಿ ಉಂಟಾ? ನಾಲ್ಗೆ ಬಿಗಿ ಹಿಡಿದು ಮಾತಾಡು, ನಾಲಿಗೆ ಸೀಳಿ ಬಿಡ್ತಾನೆ. ಅಲ್ಲ ಮಾರ್ರೆ, ಈಗೊಂದು ಭಾಷೆ ಕಲಿದ್ರಲ್ಲಿ ಎಂತ ಸಮಸ್ಯೆ ಅಂತ? ಸಮಸ್ಯೆ ಇರೋದು ಹೊಸ ಭಾಷೆ ಕಲಿಯೋದ್ರಲ್ಲ, ನಮ್ಮ ಭಾಷೆಯ ಕೊಲೆ ಆಗ್ತಾ ಇದೆಯಲ್ಲ ಅದು ಸಮಸ್ಯೆ. ಸಮಸ್ಯೆ ಎಂತೆಲ್ಲೋ ಪದೇರೆ. ಈಗ ನೀವು ಕನ್ನಡ ಕಲಿತು ಮಾಡಿದಂತ ಊರ ಬದಿ ಮಕ್ಕಳಿಗೆ ಡ್ಯಾನ್ಸ್ ಹೇಳಿ ಕೊಟ್ಟದ್ದು ಅಷ್ಟೇ. ಯಕ್ಷಗಾನವನ್ನ ಡ್ಯಾನ್ಸ್ ಅನ್ನೋದ ನೀನು? ನಮ್ಮ ಸಂಸ್ಕೃತಿಯ ಬಗ್ಗೆ ಮರ್ಯಾದೆ ಇಲ್ಲ ನಿಂಗೆ? ನಾಯ್ದ ಮಗನೇ, ನೀವು ನನ್ನ ಅಪ್ಪರ ಬಗ್ಗೆ ಎಲ್ಲ ಮಾತಾಡ್ಲಿಕ್ಕಿಲ್ಲ ಎಂತ ಗೊತ್ತಾಯ್ತಲ್ಲ? ಹಾ, ನಿನ್ನ ಅಪ್ಪ ಅಡಿಕೆ ಸುಲಿಯೋ ಮೇರಿನ ಹಾರಿಸ್ಕೊಂಡು ಹೋದದ್ದು ಇಡೀ ಊರ್ ಮಾತಾಡ್ತದೆ. ಚಾ ಕುಡ್ದು ಹೋಗಲ್ಲ? ಬೇಡ. ಬೇಸರ ಮಾಡಬೇಡಿ. ಮನೆಗೆ ಬಂದ ಅತಿಥಿಯೊಟ್ಟಿಗೆ ಈಗ ನಡ್ಕೊಳ್ಳೋದು ನೀವು? ಓಸಿ ತಿನ್ಲಿಕ್ಕೆ ಬಂದ ನಾಯಿ ನೀನು ಕನ್ನಡದ ಬಗ್ಗೆ ಮಾತಾಡ್ತೇನಾ? ಇವರದ್ದು ದಿನ ಇದೆ ಆಯ್ತು, ಬೇಸರ ಮಾಡ್ಬೇಡ ಆಯ್ತಾ? ಅವ್ರು ಇರುವುದೇ ಹಾಗೆ, ಯಾವಾಗ್ಲೂ ಒಂದೇ ವಿಷಯ ಹೇಳಿ, ಮನೆ ಮಕ್ಕಳು ಮನೆ ಭಾಷೆ ಕಲಿದೇ ಇದ್ರೆ ಹೇಗೆ ಅಂತ. ಆದ್ರೆ ಮನೆಯಲ್ಲಿ ಮಕ್ಕಳೇ ಇಲ್ದಿದ್ರೆ ಆಗ್ತದಾ? ಇರುವ ಒಬ್ಳೆ ಮಗಳನ್ನ ಸಹ ದೂರ ಕಳ್ಸೋದಂತೆ ಕನ್ನಡ ಓದ್ಲಿಕ್ಕೆ. ಅವಳು ಮಂಗಳೂರಿಗೆ ಹೋಗಿ ಹೇಗಿರ್ತಾಳೆ ಒಬ್ಳೆ? ಅವಳ ಅತ್ತೆ ಮನೆಯಲ್ಲಿರ್ತಾಳೆ, ಒಬ್ಳೆ ಅಲ್ಲ. ನಿಮ್ಮ ಅಕ್ಕ ಬೊಂಬೆಲಿ ಇರುದಲ್ಲ? ನೀನು ವಿಷಯ ತಿರ್ಗಿಸ್ಬೇಡ್ವಾ? ಅಮ್ಮ, ಅಪ್ಪನ ಹತ್ರ ಹೇಳು, ನಂಗೆ ಹೋಗಕ್ ಮನ್ಸಿಲ್ಲ. ನಾನ್ ಬೇಕಾದ್ರೆ ಶಾಲೆ ಬಿಡ್ತೀನಿ, ಆದ್ರೆ ಇಲ್ಲೇ ಇರ್ತೇನೆ. ಶಾಲೆ ಬಿಟ್ರೆ ಹೇಗೆ ಆಗ್ತದೆ ಅಪ್ಪು? ವಿದ್ಯೆ ಇದ್ರೆ ಅಲ್ಲ ಏನಾದ್ರೂ ಸಾಧಿಸ್ಲಿಕ್ಕೆ ಆಗ್ತದೆ, ಅಲ್ವನಾ? ನಿನಗೆಂತ ಗೊತ್ತುಂಟ ಕನ್ನಡದ ಬಗ್ಗೆ? ಅದೇ ಅಲ್ಲ, ABCD ಅದು ಇಂಗ್ಲಿಷ್ ಅಲ್ವನಾ? ನಾವು ಕಲಿಯಾಗ ಅದೇ ಇದ್ದದ್ದು, ಈಗ ಚೇಂಜ್ ಮಾಡಿದ್ರ? ನಿನ್ನು ಅಯ್ಯೋ ರಾಮ, ಮಾವಿನ ಮೇಲೆ ಆಣೆ ಮಾಡಿದ್ದು ಮರ್ತು ಹೋಯ್ತಾ ನಿಮ್ಗೆ? ಬಿಡಿ ಡಾಕ್ಟ್ರೆ, ಅಷ್ಟೇಗ ಸೌಖ್ಯವಾ? ಇನ್ನೊಮ್ಮೆ ಅಡಿಕೆ ಕೊಡ್ಲಿಕ್ಕೆ ಬರೋದು. ಇನ್ನೊಮ್ಮೆ ಈ ಕಡೆ ಬಂದ್ರೆ ನಿನ್ನ ಅಡಿಕೆ ಹಾರಿಸ್ತೇನೆ ಬೋಳ. ಉಪಾಧ್ಯಾಯ ಹಪ್ಪಳ ಬಂದ್ರೆ ನಿನ್ನ ಕೊಂದು ತೆಗಿತಾನೆ ನಾಯಿ. ಮಸ್ತೇಗ ನಾನ್ ಬರುದಾ? ಈಗಳ ಒಂದು ಸತ್ರಕ್ಕೆ ಬಿಡು ಮಾರೆ, ಒಂದು ಊಟಕ್ಕೆ ಹೋಗ್ಲಿಕ್ಕೆ ಉಂಟು. ಬಾ ಬಾ ಬಾ, ಖಾಲಿ ಆದ್ರೆ ಕಷ್ಟ. ಡಾಕ್ಟ್ರೆ, ಈಗ ಚೆಕ್ ಮಾಡಿ. ಎಂತ ಸಾವು ಮಾರಿ ಅಣ್ಣಿ, ಈ ಬೇರೆ ತೆಗೆಯುದು ಇಂದ ತೆಗೆದಿಲ್ಲ ಎಂತ ಗಡ್ಡ? ಅದು ಬಿಡು, ಉಪಾಧ್ಯಾಯದು ಮತ್ತು ನಿಂದು ಭಯಂಕರ ಗಲಾಟೆ ಅಂತೆ. ಗಲಾಟೆ ಅಂತಲ್ಲ ಮಾರೆ, ಅಡಬೆ ಉಪಾಧ್ಯಾಯ ಅಡಿಕೆಗೆ ರೇಟ್ ಕೊಡ್ದಿಲ್ಲ ಅಂತ. ಕಾದ್ರಣ್ಣ ಮಗನ ದೂರ ಇವಾಗ ನನ್ನೊಟ್ಟಿಗೆ ಅಲ್ವಾ, ಫ್ಯಾಮಿಲಿ ಬಿಸಿನೆಸ್.